ನಮ್ಮ ಜೀವನ ಹೆಚ್ಚು ಯಾಂತ್ರಿಕ ಆಗದೇ ಇರೋ ಥರ ಇರಬೇಕು ಅಂದರೆ, ನೈಜವಾಗಿರಬೇಕು ನಮ್ಮ ಜೀವನ ಅಂದರೆ, ಸಾಹಸಗಳೊಂದಿಗೆ ನಾವು ಬದುಕೋದನ್ನು ಕಲಿಬೇಕು. ಸಾಯ್ತೀನಿ ಅಂದರೆ ಹೆಂಗಿದ್ರೂ ಸಾಯ್ತೀನಿ ಅಂದರೆ ಯಾವತ್ತಿದ್ರೂ ಸಾಯ್ತೀನಿ. ಇವತ್ತೇ ನನ್ನ ಡೇ ಆಗಿದ್ರೆ ಇವತ್ತು ಸಾಯ್ತೀನಿ. ಮೇ ಬಿ ಇದನ್ನು ಹಾರಬೇಕಾದ್ರೆ ಹೋಗಬೇಕು ಅಂತ ಬರೆದಿದ್ರೆ ಅದು ಹಂಗೆ ಆಗುತ್ತೆ, ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅಲ್ವಾ. ಇದನ್ನು ಒಂದು ನೆನ್ಪು ಮಾಡಿಕೊಂಡು ಸ್ಟ್ರಾಂಗಾಗಿ ನಂಬಿದೆ, ನಾನು ಏನೇ ಆಗಲಿ, ನಾನು ಆಗಿದ್ದಾಗಲಿ ನಾನು ಈ ಡೇರಿಂಗ್ ಟಾಸ್ಕ್ಗಳನ್ನ ತೊಗೊಂಡ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದೆ. ಯಾವ್ಯಾವುದು ಅಂತ ಹೇಳ್ತೀನಿ. ಎರಡನೇದು, ಎಷ್ಟೊಂದು ಜನ ಆರಾಮಾಗಿ ಹೋಗಿ ಬರ್ತಾ ಇದ್ದಾರಲ್ವಾ, ನಾನು ಬರೀ ಯಾರು ಬಿದ್ದಿದ್ದಾರೆ, ಯಾರು ಬೀಳ್ತಿದ್ದಾರೆ ಅಂತ ನೋಡೋದ್ರ ಬದಲು ಯಾರು ಎಂಜಾಯ್ ಮಾಡ್ತಿದ್ದಾರೆ, ಯಾರು ಸಕ್ಸಸ್ ಆಗಿದ್ದಾರೆ ಅದನ್ನು ನೋಡ್ಬೋದಲ್ವಾ ಅಂದ್ಬಿಟ್ಟು ಹೋಗಿ ಬರೋ ಖುಷಿಗಳನ್ನು ನೋಡ್ತಾ ಆ ಡೇರಿಂಗ್ನೆಸ್ನ ಫೇಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಒಂದು ಸಲ ಫೇಸ್ ಮಾಡೋ ತನಕ ಭಯ ಇರುತ್ತೆ, ಬಟ್ ಧೈರ್ಯವಾಗಿ ಫೇಸ್ ಮಾಡಿದ್ರೆ ಎಲ್ಲ ಸುಲಭ ಅನಿಸುತ್ತೆ. ಅದು ಜೀವನದಲ್ಲಿ ಸಮಸ್ಯೆಗಳಾಗಿರ್ಬೋದು ಅಥವಾ ಆಟ ಆಗಿರ್ಬೋದು. ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಸಾಹಸಿಯಾಗಿರಿ. ಸಾಹಸ ಮಾಡಬೇಕಂತೆ. ಯಾವುದರಲ್ಲಿ, ಏನು, ಹೇಗೆ, ಯಾಕೆ ಅಂತ ನೋಡೋಣ. ಆ್ಯಂಡ್ ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಶೇರ್ ಮಾಡಿ. ನಿಮಗೆ ನಾಲೆಜ್ ನಿಜವಾಗ್ಲೂ ಯೂಸ್ ಅಂತ ಅನಿಸಿದ್ರೆ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನೀವೇನಾದರೂ ಕಲಿತಾ ಇದ್ದರೆ ಇದರಿಂದ. ಥ್ಯಾಂಕ್ ಯು. ಸಾಹಸಿಯಾಗಿರಿ ಚಾಪ್ಟರ್ನ ಹೆಸರು. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ, ಜಸ್ಟ್ ನೋಡ್ತಾ ಹೋಗಿ. ಟೀಚರ್ಸ್ಗಳು ಪರ್ವತಗಳನ್ನು ಹತ್ತುತ್ತಿದ್ದಾರೆ. ಅಂದರೆ ಟೀಚರ್ಸ್ಗಳು ಇವಾಗ ಪರ್ವತಗಳನ್ನು ಹತ್ತುತ್ತಿದ್ದಾರೆ, ಅಂದರೆ ಟ್ರಕ್ಕಿಂಗ್ ಮಾಡ್ತಾ ಇದ್ದಾರೆ. ಉದ್ಯಮಿಗಳು, ಓಕೆ, ಅಂದರೆ ಬಿಸ್ನೆಸ್ ಪೀಪಲ್ಸ್, ಬಿಸಿ ಗಾಳಿಯ ಬಲೂನ್ನಲ್ಲಿ ಹಾರಾಡ್ತಾ ಇದ್ದಾರೆ. ಪ್ಯಾರಾಶೂಟ್ ಆಗಿರ್ಬೋದು, ಪ್ಯಾರಾಸೈಲಿಂಗ್ ಆಗಿರ್ಬೋದು. ಅಜ್ಜಿದಿರು ಇವಾಗ ಮ್ಯಾರಥಾನಲ್ಲಿ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಗೃಹಿಣಿಯರು ಕರಾಟೆ ಕಲಿತಿದ್ದಾರೆ. ಹೆಂಗಿದೆ ಅಂದರೆ, ನಮ್ಮ ಜೀವನ ಹೆಚ್ಚು ಯಾಂತ್ರಿಕ ಆಗದೇ ಇರೋ ಥರ ಇರಬೇಕು ಅಂದರೆ, ನೈಜವಾಗಿರಬೇಕು ನಮ್ಮ ಜೀವನ ಅಂದರೆ, ಸಾಹಸಗಳೊಂದಿಗೆ ನಾವು ಬದುಕೋದನ್ನು ಕಲಿಬೇಕು ಅಂತ ಹೇಳ್ತಿದ್ದಾರೆ. ಹೆಚ್ಚು ಕಮಿಟ್ಮೆಂಟ್ಸ್ ಇದೆ ನಮ್ಮ ಲೈಫಲ್ಲಿ ಅಂತ ನಾವು ಎಷ್ಟೊಂದು ಡೇರಿಂಗ್ನ ನಾವು ಫೇಸ್ ಮಾಡ್ತಾ ಇಲ್ಲ. ಜವಾಬ್ದಾರಿಗಳು ನಮಗೆ ತಗೊಳ್ಳೋ ಅಂಥ ಒಂದು ಸ್ಪೀಡಲ್ಲಿ ನಮ್ಮ ಲೈಫ್ನ ಒಂದು ಮಿಷಿನ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ನಿಮ್ಮ ಲೈಫಲ್ಲಿ, ನಿಮ್ಮ ಹೃದಯದಲ್ಲಿ ಒಂದು ಧೈರ್ಯ ಹೆಚ್ಚಾಗಬೇಕು ಅಂದರೆ ಹೊಸ ಕೆಲಸಗಳನ್ನು ಮಾಡಿ. ಓಕೆ, ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಕ್ಯಾಲೆಂಡರ್ ನೋಡೋದು, ಟೈಮ್ ನೋಡೋದು ಅಷ್ಟೇ ಒಬ್ಬ ಮನುಷ್ಯನ ಜೀವನ ಅಲ್ಲ. ಹಾಗಾಗಿ ಜೀವನ ಅನ್ನೋದು ಪವಾಡಗಳನ್ನು ಸೃಷ್ಟಿ ಮಾಡುತ್ತೆ. ರಹಸ್ಯವನ್ನು ಹೆಚ್ಚು ಗಾಢವಾಗಿ ತಲುಪೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಅವ್ರು ಏನು ಹೇಳ್ತಾರೆ ಅಂದರೆ, ನೀವೇ ಯೋಚನೆ ಮಾಡಿ, ನೀವು ಒಬ್ಬ ಮಗುವಾಗಿದ್ದಾಗ ನಿಮ್ಮ ಹತ್ರ ಇದ್ದಂಥ ಸಾಹಸ ಗುಣಗಳು ಈಗೆಲ್ಲೋಯ್ತು? ಅವಾಗಿದ್ದಂಥ ಸ್ಫೂರ್ತಿ ಇವಾಗೆಲ್ಲೋಯ್ತು? ಅವಾಗಿದ್ದಂಥ ನಾಟಿನೆಸ್ ಇವಾಗೆಲ್ಲೋಯ್ತು ಅಂತ ಜಸ್ಟ್ ಯೋಚನೆ ಮಾಡಿ. ಯಾಕೆ ಅಂದರೆ, ನಮ್ಮ ಸಾಮಾನ್ಯ ಜೀವನನ ದೈನಂದಿನ ಕಾರ್ಯಗಳಲ್ಲಿ ನಾವು ಬೆಳಗ್ಗೆ ಏಳು, ಕೆಲಸಕ್ಕೆ ಹೋಗು, ಮನೆ ಕೆಲಸ ಮಾಡು, ಮಕ್ಕಳು, ಇದರಲ್ಲೇ ಕಳೀತಾ ಇದ್ದೀವಿ. ನಿಮ್ಮ ಶಕ್ತಿಯ ಮಹತ್ತರ ಭಾವವನ್ನು ಸೈಡಿಗಿಟ್ಬಿಟ್ಟಿದ್ದೀರಾ. ನೀವು ತಿಳಿದ 12 ಕೆಲಸಗಳಲ್ಲಿ ಒಂದನ್ನು ಪಟ್ಟಿ ಮಾಡಿ. ನೀವೇನೋ ಒಂದು ತಿಳ್ಕೊಂಡಿರ್ತೀರ, ಅದ್ರಲ್ಲಿ ಒಂದನ್ನು ಪಟ್ಟಿ ಮಾಡಿ. ಮುಂದೆ 1 ವರ್ಷ ಅದನ್ನು ಚೆನ್ನಾಗಿ ಕಲೀರಿ. ಯಾವುದೋ ಒಂದನ್ನು ಕಲಿಬೇಕು ಅಂದ್ಕೊಂಡಿದ್ರೆ ಪಟ್ಟಿ ಮಾಡಿ. 1 ಇಯರ್ ಅದನ್ನು ಕಲೀರಿ. ಕೆಲವೊಂದು ನನಗೆ ಮಾಡೋಕ್ಕಾಗಲ್ಲ, ಮಾಡೋಣ ಬಿಡು, ಇವಾಗ ಆಗಲ್ಲ, ನನಗೆ ಧೈರ್ಯ ಇಲ್ಲ ಅನ್ನೋ ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ಳಿ. 1 ವರ್ಷ ಅದನ್ನು ಕಲೀರಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಯಾಕೆ ನಮ್ಮ ಜೀವನದಲ್ಲಿ ಈ ಥರ ಇರಬೇಕು ಅಂದರೆ, ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಈ ಥರ ಇರಬೇಕು. ಅವ್ರು ಹೇಳಿದ್ರಲ್ಲ, ಇವತ್ತು ಟೀಚರ್ಸ್ಗಳು, ಏಜ್ ಆಗಿರೋರು ಟ್ರಕ್ಕಿಂಗ್ ಹೋಗ್ತಾ ಇದ್ದಾರೆ, ಅಜ್ಜಿದಿರು ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಗೃಹಿಣಿಯರು ಕರಾಟೆ ಕಲಿತಾ ಇದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಸಾಧ್ಯ ಇದೆ. ಈಗೆಲ್ಲರೂ, ಕೆಲವರು ಹೊರಗಡೆ ಬರ್ತಾ ಇದ್ದಾರೆ, ಇನ್ನೂ ಕೆಲವರು ಅದರಿಂದ ಹೊರಗಡೆ ಬರ್ತಾ ಇಲ್ಲ. ಹಾಗಾಗಿ ಕೆಲವೊಂದನ್ನು, ಈಗ ಡ್ರೈವಿಂಗ್ ಕಲ್ತಿಲ್ಲ, ಡ್ರೈವಿಂಗ್ ಕಲೀರಿ. 1 ಇಯರ್ ಡ್ರೈವಿಂಗ್ ಕಲೀರಿ. ಸೊ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಆಮೇಲೆ ಗಾಡಿಗಳು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿ ಡ್ರೈವಿಂಗ್ ಕಲೀರಿ. ಸ್ವಿಮ್ಮಿಂಗ್ ಕಲೀರಿ. ಓಕೆ, ಕೆಲವೊಂದು ಭಯ ಆಗೋವಂತಹ, ಅಪ್ಪ ನನಗಿದಾಗಲ್ಲ ಅನ್ನೋದನ್ನು ಧೈರ್ಯ ಮಾಡಿ ಮುನ್ನುಗ್ಬಿಡಿ.
ಓಕೆ. ನನಗೂ ಸಿಕ್ಕಾಪಟ್ಟೆ ಭಯ ಇತ್ತು. ನಾನು ಹೆಂಗೆ ಡಿಸೈಡ್ ಆಗಿಬಿಟ್ಟೆ ಅಂದರೆ, ಸಾಯ್ತೀನಿ ಅಂದರೆ ಹೆಂಗಿದ್ರೂ ಸಾಯ್ತೀನಿ ಅಂದರೆ ಯಾವತ್ತಿದ್ರೂ ಸಾಯ್ತೀನಿ. ಇವತ್ತೇ ನನ್ನ ಡೇ ಆಗಿದ್ರೆ ಇವತ್ತು ಸಾಯ್ತೀನಿ. ಮೇ ಬಿ ಇದನ್ನು ಹಾರಬೇಕಾದ್ರೆ ಹೋಗಬೇಕು ಅಂತ ಬರೆದಿದ್ರೆ ಅದು ಹಂಗೆ ಆಗುತ್ತೆ, ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅಲ್ವಾ. ಇದನ್ನು ಒಂದು ನೆನ್ಪು ಮಾಡಿಕೊಂಡು ಸ್ಟ್ರಾಂಗಾಗಿ ನಂಬಿದೆ, ನಾನು ಏನೇ ಆಗಲಿ, ನಾನು ಆಗಿದ್ದಾಗಲಿ ನಾನು ಈ ಡೇರಿಂಗ್ ಟಾಸ್ಕ್ಗಳನ್ನ ತೊಗೊಂಡ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದೆ. ಯಾವ್ಯಾವುದು ಅಂತ ಹೇಳ್ತೀನಿ. ಎರಡನೇದು, ಎಷ್ಟೊಂದು ಜನ ಆರಾಮಾಗಿ ಹೋಗಿ ಬರ್ತಾ ಇದ್ದಾರಲ್ವಾ, ನಾನು ಬರೀ ಯಾರು ಬಿದ್ದಿದ್ದಾರೆ, ಯಾರು ಬೀಳ್ತಿದ್ದಾರೆ ಅಂತ ನೋಡೋದ್ರ ಬದಲು ಯಾರು ಎಂಜಾಯ್ ಮಾಡ್ತಿದ್ದಾರೆ, ಯಾರು ಸಕ್ಸಸ್ ಆಗಿದ್ದಾರೆ ಅದನ್ನು ನೋಡ್ಬೋದಲ್ವಾ ಅಂದ್ಬಿಟ್ಟು ಹೋಗಿ ಬರೋ ಖುಷಿಗಳನ್ನು ನೋಡ್ತಾ ಆ ಡೇರಿಂಗ್ನೆಸ್ನ ಫೇಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಪ್ಯಾರಾಸೆಲ್ಲಿಂಗ್ ಆಗಿರ್ಬೋದು. ಸೊ ಅದನ್ನು ಫಸ್ಟು ಸ್ಟ್ರಾಂಗಾಗಿ ಡಿಸೈಡ್ ಮಾಡಿ ಹೋದೆ. ಆಮೇಲೆ ಅದು ಆರಾಮ್ ಅನಿಸ್ಬಿಡ್ತು, ಈಸಿ ಅಂತ ಬಂದು ಹೇಳಿದೆ. ಗೋಕಾರ್ಟಿಂಗ್ ಮಾಡಿದೆ, ಆಮೇಲೆ ರಿವರ್ ರಾಫ್ಟಿಂಗ್ ಹೋಗಿದ್ದೀನಿ, ಜಿಪ್ ಲೈನ್ ಮಾಡಿದ್ದೀನಿ, ಆ್ಯಂಡ್ ಬಂಗಿ ಜಂಪ್ ಒಂದು ಬಿಟ್ಟಿದ್ದೀನಿ, ಅದೊಂದು ಮಾಡಬೇಕು. ಡ್ರೈವಿಂಗ್ ಕಲಿತೆ. ಸೊ ಯಾವುದು ನನಗೆ ಭಯ ಅನ್ನಿಸ್ತಾ ಇತ್ತು ಅವನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಟ್ರಾಫಿಕಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ, ಇಲ್ಲ ಆಗಿದ್ದಾಗಲಿ ಗಾಡಿ ಇವತ್ತು ಓಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. 2 ವೀಲರ್ ಕಲಿತೆ. ಕಾರು, ಅಪ್ಪ ನನಗೆ 2 ವೀಲರ್ ಹೆಂಗೋ ಓಕೆ, ಚಿಕ್ಕದು. ಕಾರು 4 ಕಡೆ ಎಲ್ಲಿಂದ ನೋಡಲಿ, ಹಿಂದೆ ನೋಡ್ಬೇಕು, ಮುಂದೆ ನೋಡ್ಬೇಕು, ಸೈಡು, ಲೆಫ್ಟು, ಟರ್ನು, ರಿವರ್ಸು, ಪಾರ್ಕಿಂಗು ಅಂತ ಎಲ್ಲ ಅನ್ಕೊತಾ ಇದ್ದೆ. ಆಗಿದ್ದಾಗಲಿ ತೊಗೊಂಡೋಗ್ಬಿಡೋಣ, ಬರಲಿಲ್ವಾ ಯಾರ ಕೈಲಾರು ಒಂಚೂರು ಕೊಟ್ಬಿಟ್ಟು ಒಂಚೂರು ಹಿಂದಕ್ಕೆ ನಿಲ್ಲಿಸಿ ಅಂತ ನಾವು ನಿಲ್ಲಿಸಿಸ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿ. ನಮ್ಮ ಮನೇಲಿ ಆ್ಯಕ್ಚುಲಿ ನನ್ನ ಅಣ್ಣ ತುಂಬ ರೇಗಿಸ್ತಾ ಇದ್ದ, ನೀನೇನಾದರೂ ಕಾರ್ ತೊಗೊಂಡು ಹೋಗ್ಬಿಟ್ರೆ, ಜಾಲಹಳ್ಳಿ ಕ್ರಾಸ್ ಟ್ರಾಫಿಕ್ ಹೋಗಿ ನಿಲ್ಲಿಸ್ಬಿಟ್ರೆ 4 ರೋಡ್ಗಳು ಬ್ಲಾಕ್ ಆಗಿಬಿಡುತ್ತೆ ಕಣೆ, ಅಂಥ ಕೆಲಸ ಮಾಡ್ತೀಯ ನೀನು ಅಂತ ನನಗೆ ಯಾವಾಗಲೂ ರೇಗಿಸ್ತಾ ಇದ್ದ. ನಾನು ಅವಾಗ ಹೇಳ್ತಿದ್ದೆ, ಹಂಗೇನಾರು ಆದರೆ ಇಳಿದ್ಬಿಟ್ಟು ಯಾರ ಕೈಲಾದರೂ ಪರವಾಗಿಲ್ಲ, ಸ್ವಲ್ಪ ಪಾಸ್ ಮಾಡಿಕೊಡಿ ಅಂತನಾದ್ರು ಮಾಡಿಸ್ಕೊಂಡ್ಬಿಡ್ತೀನಿ ಅಂತ. ಸೊ ಧೈರ್ಯ ಮಾಡಿ ತೊಗೊಂಡೆ. ಇವತ್ತು ಲಾಂಗ್ ಬೇರೆ ಬೇರೆ ಕಡೆ ಎಲ್ಲ ಹೋದರೂ ಕೂಡ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಸೊ ಒಂದು ಸಲ ನಮಗೆ ಧೈರ್ಯನ ಮಾಡೋ ತನಕ ಭಯ ಅನಿಸುತ್ತೆ. ಆ ಧೈರ್ಯನ ಒಂದು ಸಲ ತೊಗೊಂಡ್ಬಿಟ್ರೆ ಭಯ ಅನ್ನೋದು ಕಾಣಿಸಲ್ಲ. ನಮ್ಮ ತಾಯಿನ ನಾನು ವಂಡರ್ಲಾ ಕರ್ಕೊಂಡೋಗಿದ್ದೆ. ಆ್ಯಕ್ಚುಲಿ ನಮ್ಮಮ್ಮ ಇಂಥ ಕಡೆ ಎಲ್ಲ ಬರ್ತಾನೆ ಇರಲಿಲ್ಲ. ಇಲ್ಲ ಬಾ ಎಕ್ಸ್ಪ್ಲೋರ್ ಮಾಡು ಅಂಥೇಳಿ ನಮ್ಮಮ್ಮನ ನಾನು ವಂಡರ್ಲಾ ಕರ್ಕೊಂಡೋಗಿದ್ದೆ. ಫಸ್ಟ್ ಟೈಮ್ ನಮ್ಮಮ್ಮ ಲೈಫಲ್ಲಿ ಚೂಡಿದಾರ್ ಹಾಕ್ಕೊಂಡಿದ್ದು. ಓಕೆ, ಅವ್ರು ಚೂಡಿದಾರು ಹಾಕ್ಕೊಂಡಿರಲಿಲ್ಲ. ಸೊ ಬರೀ ಸ್ಯಾರಿ ಇಲ್ಲಮ್ಮ ಬಾ ನೀನು ಅಂತ ಒಂದು ಚೂಡಿದಾರ್ ಥರದ್ದು ಪಟಿಯಾಲ ಪ್ಯಾಂಟ್ಸ್ ಹಾಕೆಲ್ಲ ಕರ್ಕೊಂಡೋಗಿದ್ದೆ. ಹೆಂಗೋ ರೆಡಿಯಾಗಿ ಬಂದರು. ಕೆಲವೊಂದೆಲ್ಲ ಆಡೋದಕ್ಕೆ ನಮ್ಮಮ್ಮ, ಇದು ನನ್ನ ಕೈಲಾಗಲ್ಲ. ನಾನು, ನೀನು ದೇವ್ರನ್ನ ನಂಬ್ತೀಯಾ? ಹ್ಞೂ ನಂಬ್ತೀನಿ. ನಿಂಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ಹ್ಞೂ ನಂಬಿಕೆ ಇದೆ. ದೇವ್ರ ಹೆಸರು ಹೇಳ್ಕೊಂಡು ನಿಂತ್ಕೊ ನೋಡೋಣ, ನಿಂಗೆ ನಂಬಿಕೆ ಇದ್ರೆ ನಿಂತ್ಕೊತೀಯಾ ಅಂತೆಲ್ಲ ಮಾಡಿಬಿಟ್ಟು ಅಮ್ಮಂಗೆ ಫಸ್ಟ್ ಹೇಳಿದೆ, ಅಮ್ಮ ನೋಡು ಏನೂ ಆಗಲ್ಲ, ನೋಡು ಎಷ್ಟು ಏಜ್ ಆಗಿರೋರು ಆಡ್ತಾ ಇದ್ದಾರೆ, ಬಟ್ ನೀನು ಯೋಚನೆ ಮಾಡು ಅಂತೆಲ್ಲ ಹೇಳಿದ್ಮೇಲೆ ಅಮ್ಮ ಧೈರ್ಯವಾಗಿ ಮಾಡ್ತೀನಿ ಅಂತ ಒಂದೇ ಒಂದು ಗೇಮ್ ಆಡಿದ್ರು. ಒಂದೇ ಒಂದು ಗೇಮು, ಕಷ್ಟವಾಗಿರೋ ಗೇಮ್ ಆಡಿದ್ದು. ಆಮೇಲೆ ಸರಿ ಬಿಡು ಇದನ್ನು ಆಡ್ತೀನಿ, ಸರಿ ಬಿಡು ಇದನ್ನೇ ಆಡ್ತೀನಿ ಅಂದ್ಕೊಂಡು ಎಲ್ಲ ಗೇಮ್ಗಳನ್ನು ಆಡಿದ್ರು. ಸೊ ಒಂದು ಸಲ ಫೇಸ್ ಮಾಡೋ ತನಕ ಭಯ ಇರುತ್ತೆ, ಬಟ್ ಧೈರ್ಯವಾಗಿ ಫೇಸ್ ಮಾಡಿದ್ರೆ ಎಲ್ಲ ಸುಲಭ ಅನಿಸುತ್ತೆ. ಅದು ಜೀವನದಲ್ಲಿ ಸಮಸ್ಯೆಗಳಾಗಿರ್ಬೋದು ಅಥವಾ ಆಟ ಆಗಿರ್ಬೋದು. ಹಾಗಾಗಿ ಈ ಚಾಪ್ಟ್ರಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಲೈಫಲ್ಲಿ ಯಾವಾಗಲೂ ಸಾಹಸಿಗಳಾಗಿ, ಯಾವಾಗಲೂ ಲೈಫಲ್ಲಿ ಸಾಹಸ ಕೆಲಸಗಳನ್ನು ಮಾಡಿ ಅದು ನಿಮ್ಮನ್ನು ತುಂಬಾ ಎನರ್ಜಿಯಿಂದ ಇಡುತ್ತೆ, ಜೊತೆಗೆ ನಿಮ್ಮಲ್ಲಿ ಹೆಚ್ಚು ಧೈರ್ಯ ಕೊಡುತ್ತೆ, ಲೈಫಲ್ಲೂ ಕೂಡ ಹೆಚ್ಚು ಡೇರಿಂಗ್ ಕೊಡುತ್ತೆ, ನಿಮಗೆ ಎದುರಿಸೋ ಶಕ್ತಿನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವೇ ಅಬ್ಸರ್ವ್ ಮಾಡಿ, ಯಾರು ಈ ಥರ ಎಲ್ಲ ಇರ್ತಾರೆ ಅವ್ರ ಜೀವನನ ಫೇಸ್ ಮಾಡೋ ರೀತಿಯೇ ಬೇರೆ. ಬಟ್ ಯಾರು ತುಂಬ ಲೈಕ್ ಏನು ಅದನ್ನು ಮಾಡೋಕ್ಕೆ ಭಯ, ಇದನ್ನು ಮಾಡೋಕ್ಕೆ ಭಯ ಅನ್ನೋರು ಲೈಫಲ್ಲೂ ಭಯ ಪಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಒಂದು ಸಾಹಸ ಕೆಲಸಗಳನ್ನು ಅವಕಾಶ ಸಿಕ್ಕಿದಾಗ, ಸಮಯ ಸಿಕ್ಕಿದಾಗ ಮಾಡಿ, ಆಗಿದ್ದಾಗೋಗಲಿ ಧೈರ್ಯವಾಗಿ ಸಾಹಸಿಗಳಾಗೋಣ. ಥ್ಯಾಂಕ್ ಯು.